ವೆಲ್ಕಮ್ ಬ್ಯಾಕ್. ಪುಷ್ಪ ನಟನಿಗೆ ಖಾಕಿ ಮತ್ತೆ ಬಿಗ್ ಶಾಕ್ ಕೊಟ್ಟಿದೆ. ನಟ ಅಲ್ಲು ಅರ್ಜುನ್ಗೆ ಪೊಲೀಸರು ಮತ್ತೆ ನೋಟಿಸ್ ಕೊಟ್ಟಿದ್ದಾರೆ. ಜೊತೆಗೆ ಬನ್ನಿ ಬೇಲ್ ರದ್ದನ್ನ ಕೋರಿ ಕೂಡ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರಂತೆ ಪೊಲೀಸರು. ಆ ಮೂಲಕ ಮತ್ತೆ ಅಲ್ಲು ಅರ್ಜುನ್ ಅವರಿಗೆ ಸಂಕಷ್ಟ ಎದುರಾಗುತ್ತಾ ಅನ್ನೋದೇ ಪ್ರಶ್ನೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಪುಷ್ಪ 2 ಐಕಾನ್ ಸ್ಟಾರ್ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ಗೆ ತೆಲಂಗಾಣ ಸರ್ಕಾರ ಶಾಕ್ ನೀಡಿದೆ. ಈ ಮೂಲಕ ಅಲ್ಲು ಅರ್ಜುನ್ ವಿರುದ್ಧ ಮತ್ತೊಂದು ಹಂತದ ಸಮರ ಸಾರಿದೆ ಎಂಬ ಅನುಮಾನ ಶುರುವಾಗಿದೆ. ಪುಷ್ಪರಾಜ್ಗೆ ಕಾಕಿಯಿಂದ ಶಾಕ್ ಮೇಲೆ ಶಾಕ್. ಪೊಲೀಸರಿಂದ ಅಲ್ಲು ಅರ್ಜುನ್ಗೆ ಮತ್ತೆ ನೋಟಿಸ್. ಸಂಧ್ಯಾ ಥಿಯೇಟರ್ ಕಾಲು ತುಳಿತ ಕೇಸ್ ದಿನದಿಂದ ದಿನಕ್ಕೆ ಹೊಸ ತಿರುವು ಪಡೆದುಕೊಳ್ತಿದೆ. ಪುಷ್ಪ ನಟನಿಗೆ ಕಾಕಿ ಮತ್ತೆ ಬಿಗ್ ಶಾಕ್ ಕೊಟ್ಟಿದೆ. ನಟ ಅಲ್ಲು ಅರ್ಜುನ್ಗೆ ಪೊಲೀಸರು ಮತ್ತೆ ನೋಟಿಸ್ ನೀಡಿದ್ದಾರೆ. ಇಂದು ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ಚಿಕ್ಕತ್ಪಲ್ಲಿ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಪುಷ್ಪ 2 ಚಿತ್ರದ ಪ್ರೀಮಿಯರ್ ಶೋಗಾಗಿ ಡಿಸೆಂಬರ್ 4ರಂದು ರಾತ್ರಿ ಸಂಧ್ಯಾ ಥಿಯೇಟರ್ಗೆ ಅಲ್ಲು ಅರ್ಜುನ್ ಜೊತೆಗೆ ಪುಷ್ಪ 2 ತಂಡ ತೆರಳಿತ್ತು. ಈ ವೇಳೆ ಅಲ್ಲು ಅರ್ಜುನ್ ನೋಡಲು ಅಭಿಮಾನಿಗಳು ಮುಗಿಬಿದ್ದಿದ್ದರಿಂದ ನೂಕುನುಗ್ಗಲು ಉಂಟಾಗಿತ್ತು. ಈ ಘಟನೆಯಲ್ಲಿ ರೇವತಿ ಸಾವನ್ನಪ್ಪಿದ್ದು, ರೇವತಿ ಪುತ್ರ ಇನ್ನೂ ಆಸ್ಪತ್ರೆಯಲ್ಲಿದ್ದಾನೆ. ಇದರ ನಡುವೆಯೇ ತೆಲಂಗಾಣ ಪೊಲೀಸರು ಸಿಸಿಟಿವಿ ವಿಡಿಯೋಗಳನ್ನು ರಿಲೀಸ್ ಮಾಡಿದ್ದು, ಅಲ್ಲು ಅರ್ಜುನ್ ನಿಜಕ್ಕೂ ಈ ರೀತಿ ಮಾಡಿಬಿಟ್ರ ಎನ್ನುವ ಚರ್ಚೆ ಇದೀಗ ಶುರುವಾಗಿದೆ. ಕಾಕಿಯಿಂದ 10 ನಿಮಿಷಗಳ ವಿಡಿಯೋ ಸಾಕ್ಷಿ. ತೆಲಂಗಾಣ ಪೊಲೀಸರು ಕಾಲು ತುಳಿತ ಕೇಸ್ಗೆ ಸಂಬಂಧಿಸಿದಂತೆ 10 ನಿಮಿಷಗಳ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಅಲ್ಲು ಅರ್ಜುನ್ ಥಿಯೇಟರ್ನಿಂದ ಹೊರಬರಲು ನಿರಾಕರಿಸಿದ್ದಾರೆ ಎನ್ನಲಾಗ್ತಿದೆ. ಡಿಸೆಂಬರ್ 4ರಂದು ಅಲ್ಲು ಅರ್ಜುನ್ ಸರಿಯಾದ ಮಾಹಿತಿ ಇಲ್ಲದೆ, ಸೂಕ್ತ ಮಾಹಿತಿ ಇಲ್ಲದೆ ಥಿಯೇಟರ್ಗೆ ಬಂದಿದ್ರು ಎಂದು ಪೊಲೀಸರು ತಿಳಿಸಿದ್ರು. ಒಟ್ಟಾರೆ ನಟ ಅಲ್ಲು ಅರ್ಜುನ್ ವಿರುದ್ಧ ತೆಲಂಗಾಣ ಸರ್ಕಾರ ಮತ್ತೊಂದು ಹಂತದ ಸಮರ ಸಾರಿದ್ದಾರೆ. ಈ ಕಾನೂನು ತೊಡಕಿನಿಂದ ಪುಷ್ಪರಾಜ್ ಹೊರಬರ್ತಾರಾ, ಇಲ್ಲ ರಾಜಕೀಯ ತಂತ್ರಗಾರಿಕೆಯಲ್ಲಿ ಸೋಲು ಅನುಭವಿಸ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಪವನ್ ಕೆ ಲಕ್ಷ್ಮೀಕಾಂತ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಪುಷ್ಪ ನಟನಿಗೆ ಖಾಕಿ ಮತ್ತೆ ಬಿಗ್ ಶಾಕ್ ಕೊಟ್ಟಿದೆ. ನಟ ಅಲ್ಲು ಅರ್ಜುನ್ಗೆ ಪೊಲೀಸರು ಮತ್ತೆ ನೋಟಿಸ್ ಕೊಟ್ಟಿದ್ದಾರೆ. ಜೊತೆಗೆ ಬನ್ನಿ ಬೇಲ್ ರದ್ದನ್ನ ಕೋರಿ ಕೂಡ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರಂತೆ ಪೊಲೀಸರು. ಆ ಮೂಲಕ ಮತ್ತೆ ಅಲ್ಲು ಅರ್ಜುನ್ ಅವರಿಗೆ ಸಂಕಷ್ಟ ಎದುರಾಗುತ್ತಾ ಅನ್ನೋದೇ ಪ್ರಶ್ನೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಪುಷ್ಪ 2 ಐಕಾನ್ ಸ್ಟಾರ್ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ಗೆ ತೆಲಂಗಾಣ ಸರ್ಕಾರ ಶಾಕ್ ನೀಡಿದೆ. ಈ ಮೂಲಕ ಅಲ್ಲು ಅರ್ಜುನ್ ವಿರುದ್ಧ ಮತ್ತೊಂದು ಹಂತದ ಸಮರ ಸಾರಿದೆ ಎಂಬ ಅನುಮಾನ ಶುರುವಾಗಿದೆ. ಪುಷ್ಪರಾಜ್ಗೆ ಕಾಕಿಯಿಂದ ಶಾಕ್ ಮೇಲೆ ಶಾಕ್. ಪೊಲೀಸರಿಂದ ಅಲ್ಲು ಅರ್ಜುನ್ಗೆ ಮತ್ತೆ ನೋಟಿಸ್. ಸಂಧ್ಯಾ ಥಿಯೇಟರ್ ಕಾಲು ತುಳಿತ ಕೇಸ್ ದಿನದಿಂದ ದಿನಕ್ಕೆ ಹೊಸ ತಿರುವು ಪಡೆದುಕೊಳ್ತಿದೆ. ಪುಷ್ಪ ನಟನಿಗೆ ಕಾಕಿ ಮತ್ತೆ ಬಿಗ್ ಶಾಕ್ ಕೊಟ್ಟಿದೆ. ನಟ ಅಲ್ಲು ಅರ್ಜುನ್ಗೆ ಪೊಲೀಸರು ಮತ್ತೆ ನೋಟಿಸ್ ನೀಡಿದ್ದಾರೆ. ಇಂದು ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ಚಿಕ್ಕತ್ಪಲ್ಲಿ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಪುಷ್ಪ 2 ಚಿತ್ರದ ಪ್ರೀಮಿಯರ್ ಶೋಗಾಗಿ ಡಿಸೆಂಬರ್ 4ರಂದು ರಾತ್ರಿ ಸಂಧ್ಯಾ ಥಿಯೇಟರ್ಗೆ ಅಲ್ಲು ಅರ್ಜುನ್ ಜೊತೆಗೆ ಪುಷ್ಪ 2 ತಂಡ ತೆರಳಿತ್ತು. ಈ ವೇಳೆ ಅಲ್ಲು ಅರ್ಜುನ್ ನೋಡಲು ಅಭಿಮಾನಿಗಳು ಮುಗಿಬಿದ್ದಿದ್ದರಿಂದ ನೂಕುನುಗ್ಗಲು ಉಂಟಾಗಿತ್ತು. ಈ ಘಟನೆಯಲ್ಲಿ ರೇವತಿ ಸಾವನ್ನಪ್ಪಿದ್ದು, ರೇವತಿ ಪುತ್ರ ಇನ್ನೂ ಆಸ್ಪತ್ರೆಯಲ್ಲಿದ್ದಾನೆ. ಇದರ ನಡುವೆಯೇ ತೆಲಂಗಾಣ ಪೊಲೀಸರು ಸಿಸಿಟಿವಿ ವಿಡಿಯೋಗಳನ್ನು ರಿಲೀಸ್ ಮಾಡಿದ್ದು, ಅಲ್ಲು ಅರ್ಜುನ್ ನಿಜಕ್ಕೂ ಈ ರೀತಿ ಮಾಡಿಬಿಟ್ರ ಎನ್ನುವ ಚರ್ಚೆ ಇದೀಗ ಶುರುವಾಗಿದೆ. ಕಾಕಿಯಿಂದ 10 ನಿಮಿಷಗಳ ವಿಡಿಯೋ ಸಾಕ್ಷಿ. ತೆಲಂಗಾಣ ಪೊಲೀಸರು ಕಾಲು ತುಳಿತ ಕೇಸ್ಗೆ ಸಂಬಂಧಿಸಿದಂತೆ 10 ನಿಮಿಷಗಳ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಅಲ್ಲು ಅರ್ಜುನ್ ಥಿಯೇಟರ್ನಿಂದ ಹೊರಬರಲು ನಿರಾಕರಿಸಿದ್ದಾರೆ ಎನ್ನಲಾಗ್ತಿದೆ. ಡಿಸೆಂಬರ್ 4ರಂದು ಅಲ್ಲು ಅರ್ಜುನ್ ಸರಿಯಾದ ಮಾಹಿತಿ ಇಲ್ಲದೆ, ಸೂಕ್ತ ಮಾಹಿತಿ ಇಲ್ಲದೆ ಥಿಯೇಟರ್ಗೆ ಬಂದಿದ್ರು ಎಂದು ಪೊಲೀಸರು ತಿಳಿಸಿದ್ರು. ಒಟ್ಟಾರೆ ನಟ ಅಲ್ಲು ಅರ್ಜುನ್ ವಿರುದ್ಧ ತೆಲಂಗಾಣ ಸರ್ಕಾರ ಮತ್ತೊಂದು ಹಂತದ ಸಮರ ಸಾರಿದ್ದಾರೆ. ಈ ಕಾನೂನು ತೊಡಕಿನಿಂದ ಪುಷ್ಪರಾಜ್ ಹೊರಬರ್ತಾರಾ, ಇಲ್ಲ ರಾಜಕೀಯ ತಂತ್ರಗಾರಿಕೆಯಲ್ಲಿ ಸೋಲು ಅನುಭವಿಸ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಪವನ್ ಕೆ ಲಕ್ಷ್ಮೀಕಾಂತ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.
ವೆಲ್ಕಮ್ ಬ್ಯಾಕ್. ಪುಷ್ಪ ನಟನಿಗೆ ಖಾಕಿ ಮತ್ತೆ ಬಿಗ್ ಶಾಕ್ ಕೊಟ್ಟಿದೆ. ನಟ ಅಲ್ಲು ಅರ್ಜುನ್ಗೆ ಪೊಲೀಸರು ಮತ್ತೆ ನೋಟಿಸ್ ಕೊಟ್ಟಿದ್ದಾರೆ. ಜೊತೆಗೆ ಬನ್ನಿ ಬೇಲ್ ರದ್ದನ್ನ ಕೋರಿ ಕೂಡ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರಂತೆ ಪೊಲೀಸರು. ಆ ಮೂಲಕ ಮತ್ತೆ ಅಲ್ಲು ಅರ್ಜುನ್ ಅವರಿಗೆ ಸಂಕಷ್ಟ ಎದುರಾಗುತ್ತಾ ಅನ್ನೋದೇ ಪ್ರಶ್ನೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಪುಷ್ಪ 2 ಐಕಾನ್ ಸ್ಟಾರ್ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ಗೆ ತೆಲಂಗಾಣ ಸರ್ಕಾರ ಶಾಕ್ ನೀಡಿದೆ. ಈ ಮೂಲಕ ಅಲ್ಲು ಅರ್ಜುನ್ ವಿರುದ್ಧ ಮತ್ತೊಂದು ಹಂತದ ಸಮರ ಸಾರಿದೆ ಎಂಬ ಅನುಮಾನ ಶುರುವಾಗಿದೆ. ಪುಷ್ಪರಾಜ್ಗೆ ಕಾಕಿಯಿಂದ ಶಾಕ್ ಮೇಲೆ ಶಾಕ್. ಪೊಲೀಸರಿಂದ ಅಲ್ಲು ಅರ್ಜುನ್ಗೆ ಮತ್ತೆ ನೋಟಿಸ್. ಸಂಧ್ಯಾ ಥಿಯೇಟರ್ ಕಾಲು ತುಳಿತ ಕೇಸ್ ದಿನದಿಂದ ದಿನಕ್ಕೆ ಹೊಸ ತಿರುವು ಪಡೆದುಕೊಳ್ತಿದೆ. ಪುಷ್ಪ ನಟನಿಗೆ ಕಾಕಿ ಮತ್ತೆ ಬಿಗ್ ಶಾಕ್ ಕೊಟ್ಟಿದೆ. ನಟ ಅಲ್ಲು ಅರ್ಜುನ್ಗೆ ಪೊಲೀಸರು ಮತ್ತೆ ನೋಟಿಸ್ ನೀಡಿದ್ದಾರೆ. ಇಂದು ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ಚಿಕ್ಕತ್ಪಲ್ಲಿ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಪುಷ್ಪ 2 ಚಿತ್ರದ ಪ್ರೀಮಿಯರ್ ಶೋಗಾಗಿ ಡಿಸೆಂಬರ್ 4ರಂದು ರಾತ್ರಿ ಸಂಧ್ಯಾ ಥಿಯೇಟರ್ಗೆ ಅಲ್ಲು ಅರ್ಜುನ್ ಜೊತೆಗೆ ಪುಷ್ಪ 2 ತಂಡ ತೆರಳಿತ್ತು. ಈ ವೇಳೆ ಅಲ್ಲು ಅರ್ಜುನ್ ನೋಡಲು ಅಭಿಮಾನಿಗಳು ಮುಗಿಬಿದ್ದಿದ್ದರಿಂದ ನೂಕುನುಗ್ಗಲು ಉಂಟಾಗಿತ್ತು. ಈ ಘಟನೆಯಲ್ಲಿ ರೇವತಿ ಸಾವನ್ನಪ್ಪಿದ್ದು, ರೇವತಿ ಪುತ್ರ ಇನ್ನೂ ಆಸ್ಪತ್ರೆಯಲ್ಲಿದ್ದಾನೆ. ಇದರ ನಡುವೆಯೇ ತೆಲಂಗಾಣ ಪೊಲೀಸರು ಸಿಸಿಟಿವಿ ವಿಡಿಯೋಗಳನ್ನು ರಿಲೀಸ್ ಮಾಡಿದ್ದು, ಅಲ್ಲು ಅರ್ಜುನ್ ನಿಜಕ್ಕೂ ಈ ರೀತಿ ಮಾಡಿಬಿಟ್ರ ಎನ್ನುವ ಚರ್ಚೆ ಇದೀಗ ಶುರುವಾಗಿದೆ. ಕಾಕಿಯಿಂದ 10 ನಿಮಿಷಗಳ ವಿಡಿಯೋ ಸಾಕ್ಷಿ. ತೆಲಂಗಾಣ ಪೊಲೀಸರು ಕಾಲು ತುಳಿತ ಕೇಸ್ಗೆ ಸಂಬಂಧಿಸಿದಂತೆ 10 ನಿಮಿಷಗಳ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಅಲ್ಲು ಅರ್ಜುನ್ ಥಿಯೇಟರ್ನಿಂದ ಹೊರಬರಲು ನಿರಾಕರಿಸಿದ್ದಾರೆ ಎನ್ನಲಾಗ್ತಿದೆ. ಡಿಸೆಂಬರ್ 4ರಂದು ಅಲ್ಲು ಅರ್ಜುನ್ ಸರಿಯಾದ ಮಾಹಿತಿ ಇಲ್ಲದೆ, ಸೂಕ್ತ ಮಾಹಿತಿ ಇಲ್ಲದೆ ಥಿಯೇಟರ್ಗೆ ಬಂದಿದ್ರು ಎಂದು ಪೊಲೀಸರು ತಿಳಿಸಿದ್ರು. ಒಟ್ಟಾರೆ ನಟ ಅಲ್ಲು ಅರ್ಜುನ್ ವಿರುದ್ಧ ತೆಲಂಗಾಣ ಸರ್ಕಾರ ಮತ್ತೊಂದು ಹಂತದ ಸಮರ ಸಾರಿದ್ದಾರೆ. ಈ ಕಾನೂನು ತೊಡಕಿನಿಂದ ಪುಷ್ಪರಾಜ್ ಹೊರಬರ್ತಾರಾ, ಇಲ್ಲ ರಾಜಕೀಯ ತಂತ್ರಗಾರಿಕೆಯಲ್ಲಿ ಸೋಲು ಅನುಭವಿಸ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಪವನ್ ಕೆ ಲಕ್ಷ್ಮೀಕಾಂತ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಪುಷ್ಪ ನಟನಿಗೆ ಖಾಕಿ ಮತ್ತೆ ಬಿಗ್ ಶಾಕ್ ಕೊಟ್ಟಿದೆ. ನಟ ಅಲ್ಲು ಅರ್ಜುನ್ಗೆ ಪೊಲೀಸರು ಮತ್ತೆ ನೋಟಿಸ್ ಕೊಟ್ಟಿದ್ದಾರೆ. ಜೊತೆಗೆ ಬನ್ನಿ ಬೇಲ್ ರದ್ದನ್ನ ಕೋರಿ ಕೂಡ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರಂತೆ ಪೊಲೀಸರು. ಆ ಮೂಲಕ ಮತ್ತೆ ಅಲ್ಲು ಅರ್ಜುನ್ ಅವರಿಗೆ ಸಂಕಷ್ಟ ಎದುರಾಗುತ್ತಾ ಅನ್ನೋದೇ ಪ್ರಶ್ನೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಪುಷ್ಪ 2 ಐಕಾನ್ ಸ್ಟಾರ್ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ಗೆ ತೆಲಂಗಾಣ ಸರ್ಕಾರ ಶಾಕ್ ನೀಡಿದೆ. ಈ ಮೂಲಕ ಅಲ್ಲು ಅರ್ಜುನ್ ವಿರುದ್ಧ ಮತ್ತೊಂದು ಹಂತದ ಸಮರ ಸಾರಿದೆ ಎಂಬ ಅನುಮಾನ ಶುರುವಾಗಿದೆ. ಪುಷ್ಪರಾಜ್ಗೆ ಕಾಕಿಯಿಂದ ಶಾಕ್ ಮೇಲೆ ಶಾಕ್. ಪೊಲೀಸರಿಂದ ಅಲ್ಲು ಅರ್ಜುನ್ಗೆ ಮತ್ತೆ ನೋಟಿಸ್. ಸಂಧ್ಯಾ ಥಿಯೇಟರ್ ಕಾಲು ತುಳಿತ ಕೇಸ್ ದಿನದಿಂದ ದಿನಕ್ಕೆ ಹೊಸ ತಿರುವು ಪಡೆದುಕೊಳ್ತಿದೆ. ಪುಷ್ಪ ನಟನಿಗೆ ಕಾಕಿ ಮತ್ತೆ ಬಿಗ್ ಶಾಕ್ ಕೊಟ್ಟಿದೆ. ನಟ ಅಲ್ಲು ಅರ್ಜುನ್ಗೆ ಪೊಲೀಸರು ಮತ್ತೆ ನೋಟಿಸ್ ನೀಡಿದ್ದಾರೆ. ಇಂದು ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ಚಿಕ್ಕತ್ಪಲ್ಲಿ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಪುಷ್ಪ 2 ಚಿತ್ರದ ಪ್ರೀಮಿಯರ್ ಶೋಗಾಗಿ ಡಿಸೆಂಬರ್ 4ರಂದು ರಾತ್ರಿ ಸಂಧ್ಯಾ ಥಿಯೇಟರ್ಗೆ ಅಲ್ಲು ಅರ್ಜುನ್ ಜೊತೆಗೆ ಪುಷ್ಪ 2 ತಂಡ ತೆರಳಿತ್ತು. ಈ ವೇಳೆ ಅಲ್ಲು ಅರ್ಜುನ್ ನೋಡಲು ಅಭಿಮಾನಿಗಳು ಮುಗಿಬಿದ್ದಿದ್ದರಿಂದ ನೂಕುನುಗ್ಗಲು ಉಂಟಾಗಿತ್ತು. ಈ ಘಟನೆಯಲ್ಲಿ ರೇವತಿ ಸಾವನ್ನಪ್ಪಿದ್ದು, ರೇವತಿ ಪುತ್ರ ಇನ್ನೂ ಆಸ್ಪತ್ರೆಯಲ್ಲಿದ್ದಾನೆ. ಇದರ ನಡುವೆಯೇ ತೆಲಂಗಾಣ ಪೊಲೀಸರು ಸಿಸಿಟಿವಿ ವಿಡಿಯೋಗಳನ್ನು ರಿಲೀಸ್ ಮಾಡಿದ್ದು, ಅಲ್ಲು ಅರ್ಜುನ್ ನಿಜಕ್ಕೂ ಈ ರೀತಿ ಮಾಡಿಬಿಟ್ರ ಎನ್ನುವ ಚರ್ಚೆ ಇದೀಗ ಶುರುವಾಗಿದೆ. ಕಾಕಿಯಿಂದ 10 ನಿಮಿಷಗಳ ವಿಡಿಯೋ ಸಾಕ್ಷಿ. ತೆಲಂಗಾಣ ಪೊಲೀಸರು ಕಾಲು ತುಳಿತ ಕೇಸ್ಗೆ ಸಂಬಂಧಿಸಿದಂತೆ 10 ನಿಮಿಷಗಳ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಅಲ್ಲು ಅರ್ಜುನ್ ಥಿಯೇಟರ್ನಿಂದ ಹೊರಬರಲು ನಿರಾಕರಿಸಿದ್ದಾರೆ ಎನ್ನಲಾಗ್ತಿದೆ. ಡಿಸೆಂಬರ್ 4ರಂದು ಅಲ್ಲು ಅರ್ಜುನ್ ಸರಿಯಾದ ಮಾಹಿತಿ ಇಲ್ಲದೆ, ಸೂಕ್ತ ಮಾಹಿತಿ ಇಲ್ಲದೆ ಥಿಯೇಟರ್ಗೆ ಬಂದಿದ್ರು ಎಂದು ಪೊಲೀಸರು ತಿಳಿಸಿದ್ರು. ಒಟ್ಟಾರೆ ನಟ ಅಲ್ಲು ಅರ್ಜುನ್ ವಿರುದ್ಧ ತೆಲಂಗಾಣ ಸರ್ಕಾರ ಮತ್ತೊಂದು ಹಂತದ ಸಮರ ಸಾರಿದ್ದಾರೆ. ಈ ಕಾನೂನು ತೊಡಕಿನಿಂದ ಪುಷ್ಪರಾಜ್ ಹೊರಬರ್ತಾರಾ, ಇಲ್ಲ ರಾಜಕೀಯ ತಂತ್ರಗಾರಿಕೆಯಲ್ಲಿ ಸೋಲು ಅನುಭವಿಸ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಪವನ್ ಕೆ ಲಕ್ಷ್ಮೀಕಾಂತ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.